ಕೊರೋನಾ ಅಲರ್ಟ್ ಮೀಟಿಂಗ್ನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ವ್ಯಾಕ್ಸಿನ್ ಅವಶ್ಯಕತೆ ಹೇಗಿದೆ, ಈ ರೂಪಾಂತರಿ ಹೇಗೆ ಬಿಹೇವ್ ಮಾಡುತ್ತೆ, ಎಷ್ಟು ದಿನಗಟ್ಟಲೆ ಇದಿರುತ್ತೆ, ಎಲ್ಲದ್ರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. JN1 ಕೊರೋನಾ ರೂಪಾಂತರಿ ಇದು ಯಾವ ಥರ ಬಿಹೇವ್ ಮಾಡುತ್ತೆ, ಎಷ್ಟು ದಿನಗಟ್ಟಲೆ ಇರುತ್ತೆ, ಇದಕ್ಕೆ ವ್ಯಾಕ್ಸಿನೇಷನ್ ನಮ್ಮ ಹತ್ರ ಇದೆಯಾ ಅನ್ನೋದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅದೇ ಹೇಳ್ತಾ ಇದೆ. ಕೋವಿಡ್ ಟ್ರೀಟ್ಮೆಂಟ್ ಸಂಬಂಧ ಆಸ್ಪತ್ರೆಗಳಲ್ಲಿ ಬೆಡ್ಗಳೆಷ್ಟಿದೆ, ರೂಪಾಂತರಿ ಬಂದಿರೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕ್ಯಾಬಿನೆಟ್ ಉಪಸಮಿತಿಯ ಮೀಟಿಂಗ್ನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದಾರೆ ಆರೋಗ್ಯ ಸಚಿವರು. ಆಸ್ಪತ್ರೆಗಳ ಸಿದ್ಧತೆ ಬಗ್ಗೆ ಮಾಹಿತಿ ಪಡ್ಕೋತಾ ಇದ್ದಾರೆ ಸಚಿವರು. ದಿನೇಶ್ ಗುಂಡೂರಾವ್ ಅವರು ಟ್ಯಾಕ್ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಈಗಿನ ಎಲ್ಲ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡ್ಕೋತಾ ಇದ್ದಾರೆ. ಈ ವೈರಸ್ ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ನಿಯಂತ್ರಣ ಮಾಡ್ಬೋದು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ದಿನ ಟ್ರೀಟ್ಮೆಂಟ್ ಕೊಡಬೇಕು, ಅದಕ್ಕೆ ಪೂರಕವಾದಂಥ ವ್ಯಾಕ್ಸಿನೇಷನ್ ಯಾವ್ದು ಬೇಕು. ಈ ಹಿಂದೆ ಕೊರೋನಾ ಅಟ್ಯಾಕ್ ಆದಾಗ ಡೋಸ್ 1 ಡೋಸ್ 2 ಪ್ಲಸ್ ಇನ್ನೊಂದು ಡೋಸು ಈ ಥರದ್ದೆಲ್ಲ ಇತ್ತಲ್ಲ. ಸೊ ಹಾಗಾಗಿ ಅದೆಲ್ಲದ್ರ ಬಗ್ಗೆ ಪೂರಕ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ತರುವ ನಿಟ್ಟಿನಲ್ಲಿ ವಿಸ್ತಾರ ನ್ಯೂಸ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ಯಾರನ್ನೂ ಕೂಡ ನಾವು ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ, ಅಲರ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಿಮ್ಮ ಕಾಳಜಿ ನಮಗಿದ್ದೇ ಇದೆ. ಹಾಗಾಗಿ ವಿಸ್ತಾರ ನ್ಯೂಸ್ನ ಕಾಳಜಿ ಇದು, ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂತ. ವಿಸ್ತಾರ ನ್ಯೂಸ್ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಎಕ್ಸ್ಪರ್ಟ್ ಡಾಕ್ಟರ್ ಅಂಜನಪ್ಪನವರು. ಅಂಜನಪ್ಪ ಸರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಸರ್ ಗುಡ್ ಆಫ್ಟರ್ನೂನ್. ಹೌ ಆರ್ ಯು ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಅಬ್ಸಲ್ಯೂಟ್ಲಿ ಫೈನ್. ಇವಾಗ ಯಾರನ್ನು ಸಿಕ್ಕಿದ್ರು ನಾವು ಕೇಳಲೇಬೇಕು, ಬಿಕಾಸ್ ಕೊರೋನಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಬಹಳ ಮುಖ್ಯ ಅಂತ. ಸರ್ ಮೂವಿಂಗ್ ಆನ್, ಇವಾಗ ಕೊರೋನಾ ಒಂದು ಸ್ವಲ್ಪ ಹೆದರಿಕೆ ಶುರುವಾಗೋಗಿದೆ, ಆದ್ರೆ ನಾವಂತೂ ಅಲರ್ಟ್ ಆಗಿರಬೇಕು. ಹೇಗಿರಬೇಕು ಸರ್ ಜನಸಾಮಾನ್ಯರು? ಡೆಫಿನೆಟ್ಲಿ ಎಚ್ಚರಿಕೆ ಓಕೆ, ಹೆದರಿಕೆ ಬೇಡ ಅಷ್ಟೇ. ಇಟ್ಸ್ ಎ ಸ್ಟ್ಯಾಂಡರ್ಡ್ ಕ್ಯಾಪ್ಷನ್ ನನ್ನ ಕಡೆಯಿಂದ. ಈ JN.1 ವೈರಸ್ ಇದೆಯಲ್ಲ, ಇದು ಒಂದು ರೂಪಾಂತರಿ ವೈರಸ್. ಆಕ್ಚುಲಿ ನಾವು ಮ್ಯೂಟೆಂಟ್ ವೈರಸ್ ಅಂತೀವಿ, ಇದು ಸಬ್ ಮ್ಯೂಟೆಂಟ್ ವೈರಸ್. ಇದು ಬಹಳ ಸ್ಪ್ರೆಡ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಎ ಕಿಲ್ಲರ್ ವೈರಸ್. ಆದ್ರಿಂದ ಎಚ್ಚರಿಕೆ, ನೀವು ಅವೆಲ್ಲ ಹೇಳಿದ್ರಿ, ನಮ್ಮ ಕರ್ತವ್ಯ ಕೂಡ ಮಾಧ್ಯಮದವರು, ನಾವು ಎಚ್ಚರಿಸ್ತೀವಿ ಅಷ್ಟೇ ಹೊರತು ನಿಮ್ಮನ್ನು ಎದುರಿಸಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದಿರಿ. ನಾನು ನಿಮ್ಮೊಟ್ಟಿಗೆ ಸೇರಿಸ್ಕೊಂಡು ಜನಗಳಿಗೆ ಎಚ್ಚರಿಕೆ ಇರಲಿ ಅನ್ನೋದನ್ನ ತಿಳಿಸೋಣ ಸರ್. ಯಾಕೆ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತೆ ಅಂದ್ರೆ, ಯಾರೋ ಒಂದ್ 2-3 ಜನ ಸಾವನ್ನಪ್ಪಿಡ್ತಾರೆ, ಅವಾಗ ಒಂದ್ ಸ್ವಲ್ಪ ಭಯ ಕಾಡುತ್ತೆ ಸರ್. ಜೊತೆಗೆ ನಾವು ಮರ್ತ್ಬಿಟ್ಟಿದ್ವಿ ಕೊರೋನಾನ, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಸ್ಯಾನಿಟೈಸೇಷನ್ ಅಂತ. ಈಗ ಸಡನ್ ಆಗಿ ಏನೋ ಬಂದ್ಬಿಡ್ತಲ್ಲ, ಏನಿದು ಈ ರೂಪಾಂತರಿ ಎಷ್ಟು ಕಾಟ ಕೊಡುತ್ತೆ ಅಂತ ಭಯ ಆಗ್ತಿರುತ್ತೆ ಸರ್. ಹೋದ ವರ್ಷ 23ನೇ ವರ್ಷಾಚರಣೆನ ನಾವು ಚೆನ್ನಾಗಿ ಮಾಡಿದ್ದು. ಅದಾದ್ಮೇಲೆ ನೀವು ಹೇಳ್ದಂಗೆ ಒಂದು ವರ್ಷದಿಂದ ಅದ್ರ ಭಯ ಇರಲಿಲ್ಲ ನಮ್ಗೆ. ಆದ್ರೆ ಈ 23 ಅಂದ್ರೆ 24ನೇ ವರ್ಷಾಚರಣೆ ಇನ್ನೊಂದು ವಾರ ಇದೆ. ಹಾಗಾಗ್ಲೇ ಅದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. ಏನಂದ್ರೆ ಕಳೆದ 3 ಅಲೆಗಳು ಕೋವಿಡ್ ಟೈಮ್ನಲ್ಲಿ, ಪರ್ಟಿಕ್ಯುಲರ್ 2ನೇ ಅಲೆ, ಆ ಟೈಮ್ನೊಳಗೆ ನಮಗೆ ಡೆಲ್ಟಾ ವೈರಸ್ ಕೊಟ್ಟಂತ ನೋವು, ಸಾವು ಇದರಲ್ಲಿ ಬರಬಾರ್ದು ಅನ್ನೋದು ಒಂದು ಎಚ್ಚರಿಕೆ, ಒಂದು ಆತಂಕ. ಮೋಸ್ಟ್ಲಿ ಬರಲ್ಲ, ಯಾಕಂದ್ರೆ ಇದೊಂದು ರೂಪಾಂತರಿ. ರೂಪಾಂತರಿ ಅಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಅಂದ್ರೆ, ಮ್ಯೂಟೆಂಟ್ ಅಂತೀವಿ ನಾವು. ಅದು ತನ್ನ ರೂಪವನ್ನು ಬದಲಾಯಿಸ್ಕೊಳ್ಳುತ್ತೆ, ತನ್ನ RNA ಒಳಗಿರೋ ಪ್ರೋಟೀನ್ಸ್ನ ಬದಲಾಯಿಸ್ಕೊಳ್ಳುತ್ತೆ. ಅದನ್ನೇ ಅನೇಕ ಮ್ಯೂಟೆಂಟ್ಸು ಡೇಂಜರಸ್ ಇರಲ್ಲ, ಬಂದು ಹೊರಟೋಗಿರ್ತವೆ, ನಮಗೆ ಗೊತ್ತೇ ಇರಲ್ಲ. ಆದರೆ ಇದು ಒಂದು ಪರ್ಟಿಕ್ಯುಲರ್ಲಿ ನಾಮಿನೇಟೆಡ್ JN.1, ಇದು ನಾಮಿನೇಟೆಡ್ ಮ್ಯೂಟೆಂಟು. ಇದರಿಂದ ಡೆಫಿನೆಟ್ಲಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗಿದೆ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬಂದಿದ್ದಾವೆ. ಆದರೆ ಇದುವರೆಗೂ 1-2 ಸಾವಾಗಿರೋವು ಅವು ಹಿರಿಯವರು, ಸಾಮಾನ್ಯವಾಗಿ ಕೊರೋನಾ ಇರ್ಲಿ ಬಿಡ್ಲಿ, ಈ ಡಿಸೆಂಬರ್ ಟೈಮ್ನಲ್ಲಿ ಈ ಚಳಿಗೆ ಒಂದಷ್ಟು ಕೆಮ್ಮು, ನೆಗಡಿ, ಜ್ವರ ಇದೆಲ್ಲ ಮಾಮೂಲಿನೇ ಬರುತ್ತೆ. ಬಟ್ ಅದಕ್ಕೂ ಮತ್ತೆ ಈ ರೂಪಾಂತರಿಗೂ ಕನೆಕ್ಷನ್ಸ್ ಇದೆಯಾ, ಅಥವಾ ಈ ಸೀಸನ್ಲಿ ಮಾತ್ರ ಇದು ಟ್ರಿಗರ್ ಆಗುತ್ತಾ, ಹೇಗೆ ಸರ್ ಇದು? ಸರ್ ILI ಅಂತೀವಿ ನಾವು. ಈ ಡಿಸೆಂಬರ್ನಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಬಹಳ ಕಾಮನ್. ಈಗಲ್ಲ, ತಲತಲಾಂತರದಿಂದ ಇದೆ. ನಾವು ಚಿಕ್ಕ ಹುಡುಗರಾಗ ಅನ್ನೋರು, ಒಂದು ವಾರ ಗೊಣ್ಣೆ ಸುರಿಸ್ತಾನೆ ಬಿಡು, ಏನಾಗಲ್ಲ ಅನ್ನೋರು. ಬಟ್ ಇವತ್ತು ಏನಾಗಿದೆ ಅಂದ್ರೆ, ಕೋವಿಡ್ ಕಲಿಸಿರ್ತಕ್ಕಂಥ ಪಾಠ ನಮ್ಗೆ ಆ ಹೆದರಿಕೆಯನ್ನು ಹುಟ್ಟಿಸಿದೆ. ಕೋವಿಡ್ ಯಾವಾಗ ನಮ್ಗೆ ಈ ಅವಾಂತರ ಸೃಷ್ಟಿ ಮಾಡಿ ಹೊರಟೋಯ್ತಲ್ಲ, ಅದರಿಂದ ನಾವು ಕೇರ್ಫುಲ್ ಆಗಿರ್ಬೇಕು ಅನ್ನೋದು ಒಂದು
ನಿಜ, ಅದರಲ್ಲೇನು ಅನುಮಾನ ಇಲ್ಲ. ಬಟ್ ಈ ರೂಪಾಂತರಗಳಲ್ಲಿ ಅನೇಕ ರೂಪಾಂತರಗಳು ನಾನ್ ಡೇಂಜರಸ್. ಇದೊಂದು ಮಾತ್ರ ಇವತ್ತು ನಾವು ಎಚ್ಚರಿಕೆಯಿಂದ ಇರೋಣ. ನೆಕ್ಸ್ಟ್ ಸಂಕ್ರಾಂತಿ ಬರೋವರೆಗೂ ಕೂಡ ಕೇರ್ಫುಲ್ ಆಗಿರೋಣ ಅಂತ. ಡಿಸೆಂಬರ್ನಲ್ಲಿ ವೈರಸ್ಗೆ ಅನುಕೂಲಕರವಾದ ವಾತಾವರಣ. ಯಾವುದೇ ಒಂದು ವೈರಲ್ ಕಾಯಿಲೆ ಡಿಸೆಂಬರ್ ಮತ್ತು ಜನವರಿ ಒಳಗೆ ಯಾವತ್ತೂ ಕೂಡ ಮಲ್ಟಿಪ್ಲೈ ಆಗ್ತವೆ. ಆ ದೃಷ್ಟಿಯಲ್ಲಿ ನೀವು ಒಟ್ಟಿಗೆ ಸೇರ್ಕೊಂಡು ಸಮಾಜಕ್ಕೆ ಒಂದು ತಿಳುವಳಿಕೆ ಕೊಡೋಣ ಅನ್ನೋ ಒಂದು ಆಸೆ ಸರ್. ಸರ್, ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಲಾಂಗ್ ಲೀವ್ ಕರೋನಾ ಅನ್ಬಿಡ್ತೀವಿ. ಅಂದ್ರೆ ಕರೋನಾ ಹೋಗೋ ಲಕ್ಷಣ ಕಾಣಿಸ್ತಿಲ್ಲ, ಸ್ಟಿಲ್ ಈಗಲೂ ಕೂಡ ಅದು ಪ್ಯಾಂಡಮಿಕ್ ಆಗಿ ಕಾಡ್ತಾ ಇದೆ ಅಂತ. ಬಟ್ ಜನಸಾಮಾನ್ಯರು ಈ ಕ್ಷಣಕ್ಕೆ ನಿಮ್ಮನ್ನು ಕೇಳೋದಾದ್ರೆ ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿ ಆನ್ ಪ್ರಯಾರಿಟಿ ಬೇಸಿಸ್ ಟಾಪ್ 3 ಹೇಳಿ ಸರ್. ಡೂಸ್ ಹೇಳಿ, ಡೋಂಟ್ಸ್ ಹೇಳಿ ಸರ್. ಸರ್, ಡೂಸ್ ಬಹಳ ಇಂಪಾರ್ಟೆಂಟ್. ಮಾಸ್ಕ್, ಹ್ಯಾಂಡ್ ವಾಷಿಂಗು, ಅವಾಯ್ಡಿಂಗ್ ಎ ಕ್ರೌಡ್, ಇವು 3 ಬಹಳ ಇಂಪಾರ್ಟೆಂಟು. ಡೋಂಟ್ ಡೂ ಅನ್ನೋದ್ರೊಳಗೆ ಎದುರ್ಕೋಬೇಡಿ ಅಂತ ಅಷ್ಟೇ. ದಯವಿಟ್ಟು ಇದು ಏನೋ ನಮ್ಮನ್ನು ಸಾವು ತಂದ್ಬಿಡುತ್ತೆ ಅಂತ. ಸರ್, ಇದು ವೈರಸ್ಸು ಇಟ್ಸ್ ಎ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ. ವೈರಸ್ ಭೂಮಿಯಿಂದ ಎರಾಡಿಕೇಟ್ ಆಗಲ್ಲ ಸರ್. ಮನುಷ್ಯ ಇರೋವರೆಗೂ ವೈರಸ್ಸು ಇರುತ್ತೆ. ಅದರಿಂದ ನಾವು ಎಚ್ಚರಿಕೆ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಸರ್. ಸೊ ಅದರಿಂದ ದಯವಿಟ್ಟು ಜನ ಅನ್ನೆಸರಿ ಪಬ್ಲಿಕ್ ಮೀಟಿಂಗ್ಗಳಿಗೆ ಹೋಗಬೇಡಿ. ಹೋದ್ರೂ ಕೂಡ ಜೋಬ್ನೊಳಗೆ ಮಾಸ್ಕ್ ಇಟ್ಕೊಂಡೋಗಿ, ಹಾಕ್ಕೊಂಡೋಗಿ, ಜೋಬ್ನಾಗಿರೋದಲ್ಲ ಮಾಸ್ಕ್ ಹಾಕ್ಕೊಂಡೋಗಿ. ಎಲ್ಲಿ ಏನು ಮುಟ್ಟಿದ್ರು ಕೂಡ ನಿಮ್ಮ ಮೂಗು ಮುಟ್ಕೊಳ್ಳೋದಕ್ಕೆ ಮೊದಲು ಕೈ ತೊಳ್ಕೊಳ್ಳಿ, ಅಥವಾ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಮುಟ್ಟೋದಕ್ಕೆ ಮೊದಲು. ಯಾಕಂದರೆ ಬೀದಿ ಮಾರಿನ ಮನೆಗೆ ತೊಗೊಂಡು ಹೋಗಬೇಡಿ. ಆ ಮಾರಿಯನ್ನು ಅನ್ಬಾರ್ದು ಇದನ್ನ. ಆದರೂ ಕೂಡ ಒಂದು ವೈರಸ್ ನಾನು ಹೊರಗಡೆ ಇರೋದನ್ನ ನಿಮ್ಮ ಮನೆಗೆ ತೊಗೊಂಡೋಗಿ ಮನೆಗೆ ತೊಂದರೆ ತಂದ್ಕೋಬೇಡಿ ಅನ್ನೋದು ನಮ್ಮ ಆಶಯ ಸರ್. ಸರ್, ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು, ಮಾಸ್ಕ್ ಹಾಕೊಂಡು ಒಳಗಡೆ ಎಂಟ್ರಿ ಕೊಟ್ಟೆ. ಹರೀಶ್ ನಾಗರಾಜ್ ಅವರೇ, ನೀವ್ಯಾಕೆ ಮಾಸ್ಕ್ ಹಾಕಿದ್ದೀರಾ ಅಂತ ಕೇಳ್ಬಿಟ್ರು. ನಾನಂದೆ, ಇವಾಗ ಕೊರೋನಾ ಜಾಸ್ತಿ ಆಗ್ತಿದೆ, ಫಂಕ್ಷನ್ಗೆ ಬಂದಿದ್ದೀನಿ, ನೀವು ಹಾಕೋಬೇಕು ಅಂತ. ನಮ್ಮ ಜನ ಕೂಡ ಹಾಗೆ ಅನ್ಸುತ್ತೆ ಸರ್. ಕಣ್ಣೆದುರಿಗೆ ಅಥವಾ ಅವ್ರ ಮನೆಯವ್ರಿಗೆ ಯಾರಿಗೂ ಎಫೆಕ್ಟ್ ಆಗೋ ತನಕ ಇದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಅನಿಸುತ್ತೆ ನನಗೆ. ಬಿಕಾಸ್ ಈಗಲೂ ಮಾರ್ಕೆಟ್ ನೋಡಿ, ಈಗಲೂ ಜನಸಂದಣಿ, ಬಸ್ ಸ್ಟ್ಯಾಂಡ್ ನೋಡಿ, ಅಥವಾ ಮೆಟ್ರೋ ನೋಡಿ, ಎಲ್ಲ ಕಡೆ ನೋಡಿ, ಯಾರೂ ಮಾಸ್ಕ್ ಹಾಕಲ್ಲ ಸರ್. ಆ್ಯಕ್ಚುಲಿ ಸತ್ಯ ನಾಗರಾಜ್, ನಿಜವಲ್ಲ ನಾವು ಯು ಮಸ್ಟ್ ಬಿ ರೋಲ್ ಮಾಡೆಲ್ ಟು ದ ಸಮಾಜ. ನಾವು ಟಿವಿ ಒಳಗೆ ಕೂತ್ಕೊಂಡು ನೀವು ಮಾತಾಡ್ತೀರಿ, ನಾನೊಬ್ಬ ವೈದ್ಯನಾಗಿ ಮಾತನಾಡಿ ನಾವೇ ಫಾಲೋ ಮಾಡಿದಿದ್ರೆ ಜನಗಳಿಗೆ ತಪ್ಪು ಮಾಹಿತಿ. ನೀವು ಕರೆಕ್ಟಾಗಿ ಮಾಡಿದಿರಿ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನಾನು ಜೋಬ್ನಲ್ಲಿ ಮಾಸ್ಕ್ ಇಟ್ಕೊಂಡಿದ್ದೀನಿ. ನಾನು ಹೊರಗಡೆ ಹೋದ್ರೆ ಮಾಸ್ಕ್ ಹಾಕೊಂಡು, ಯಾಕಂದ್ರೆ ನನಗೆ 70 ವರ್ಷ, ನೀವು ಹೇಳಿದಿರಿ 60 ವರ್ಷದ ಮೇಲೆ ಅವರು ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳಿ ಅಂತ. ದಯವಿಟ್ಟು ವಿ ಶುಡ್ ಬಿ ರೋಲ್ ಮಾಡಲ್. ನೀವು ಹೇಳಿದ್ದು ಕರೆಕ್ಟ್ ಆಗಿದೆ, ಅದನ್ನು ಎಲ್ಲರೂ ಪಾಲನೆ ಮಾಡಲಿ. ನಾವು ಡೆಫಿನೆಟ್ಲಿ ಇದರಿಂದ ಎಸ್ಕೇಪ್ ಆಗ್ತೀವಿ ಸರ್. ಯಾವ ಬೇರೆ ಬೇರೆ ಎಷ್ಟೋ ಜನ ಬೇರೆ ಬೇರೆ ರೋಗಗಳಿಂದ ಒದ್ದಾಡ್ತಿರ್ತಾರೆ, ಯಾರೆಲ್ಲ ಅಲರ್ಟ್ ಆಗಿರ್ಬೇಕು ಸರ್? ಕೋಮಾರ್ಬಿಡಿಟೀಸ್ ಅಂತೀವಿ ನಾವು. ಪರ್ಟಿಕ್ಯುಲರ್ 60 ವರ್ಷ ಆದವರು ಸಕ್ಕರೆ ಕಾಯಿಲೆ ಇರ್ಬೋದು, ಅದು ಅನ್ಕಂಟ್ರೋಲ್ ಡಯಾಬಿಟಿಸ್, ಆಲ್ರೆಡಿ ಯಾವುದೋ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇರ್ಬೋದು, ಆಲ್ರೆಡಿ ಅವರು ಆಸ್ಮ್ಯಾಟಿಕ್ ಇರ್ಬೋದು, HIV ಪಾಸಿಟಿವ್ ಇರ್ಬೋದು, ಬೇರೆ ಏನೋ ಕಾಯಿಲೆಗೆ ಸ್ಟೀರಾಯ್ಡ್ಸ್ ತಗೋತಿರ್ಬೋದು ಸರ್. ಅಲ್ಟಿಮೇಟ್ಲಿ ಏನಂದ್ರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಅದು ಎಲ್ಲಿ ವೀಕ್ ಆಗುತ್ತಲ್ಲ ಅಂಥವರೆಲ್ಲ ಕೇರ್ಫುಲ್ ಆಗಿರ್ಬೇಕು. ಯಂಗ್ಸ್ಟರ್ಸ್ ಏನಾಗುತ್ತೆ, ಚೆನ್ನಾಗಿರ್ತಾರೆ. ಇಮ್ಯೂನ್ ಸಿಸ್ಟಮ್ ಇಸ್ ಅನ್ ಇನ್ಬಿಲ್ಟ್ ಸಿಸ್ಟಮ್. ಅದನ್ನು ಕೂಡ ಇಂಪ್ರೂವ್ ಮಾಡಬೇಕಂದ್ರೆ ನಾನು ಜನಗಳಿಗೆ ದಯವಿಟ್ಟು ಬಿಸಿನೀರು ಕುಡೀರಿ, ಒಳ್ಳೆ ಆಹಾರ ತಗೊಳ್ಳಿ, ಬಿಸಿ ಬಿಸಿ ಊಟ ಮಾಡಿ. ಇದನ್ನ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕಾಪಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಬರಲ್ಲ. ಅದರ್ವೈಸ್ ಯಾರ್ಯಾರಿಗೆ ಇಮ್ಯೂನ್ ಸಿಸ್ಟಮ್ ಡೌನ್, ಅದು ಮಕ್ಕಳು ಬಿಟ್ವೀನ್ 3 and 13, ಆಮೇಲೆ ಪ್ರೆಗ್ನೆಂಟ್ ವುಮನ್, ಇವು 3 ಸರ್ ರಿಸ್ಕ್ ಕ್ಯಾಟಗರಿ ಅಂತೀವಿ. ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮನ್ನು, ಹಿರಿಯರು, ಕೋಮಾರ್ಬಿಡಿಟಿ ಕಾಯಿಲೆ ಇರುವಂಥವ್ರು ದಯವಿಟ್ಟು ಬಿ ಕೇರ್ಫುಲ್ ಅಂತ ಹೇಳಿ. ಸರ್, ಸರ್ಕಾರದವ್ರು ಮೀಟಿಂಗ್ ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದ ಏನಾದರೂ ಸರ್ಕಾರ ಇಮಿಡಿಯೇಟ್ ಆಗಿ ಈ ಆಕ್ಷನ್ಗಳನ್ನ ತಗೊಂಡ್ರೆ ಒಳ್ಳೆಯದು ಅಂತ ಹೇಳೋದಾದ್ರೆ ಚಿಕ್ಕದಾಗಿ ಹೇಳ್ಬೋದಾ ಸರ್, ಸರ್ಕಾರಕ್ಕೆ ಕಿವಿ ಮಾತು? ಡೆಫಿನೆಟ್ಲಿ. ನಿಜವಲ್ಲ ಅವಲಿಂದ ಅಬ್ಸರ್ವ್ ಮಾಡ್ತಿದೀವಿ. ಗುಂಡೂರಾವ್ ಈಸ್ ಎ ವೆರಿ ಕೇರ್ಫುಲ್ ಮಿನಿಸ್ಟರ್. ಪಾಪ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನಂದ್ರೆ ವೈಜ್ಞಾನಿಕ ನಿರ್ಧಾರಗಳನ್ನ ತಗೋಬೇಕು. ಅಲ್ಲಿ TAC ಇದೆ, ಅಂದ್ರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇರುತ್ತೆ. ಡಾಕ್ಟರ್ ರವಿ ಇದ್ದಾರೆ, ಈಸ್ ಎ ವೈರಾಲಜಿಸ್ಟ್. ಡಾಕ್ಟರ್ ಸುದರ್ಶನ್ ಇರ್ತಾರೆ. ಆಮೇಲೆ 3 ಮಿನಿಸ್ಟರ್ಗಳು MBBS ಡಾಕ್ಟರ್ಗಳು ಇದ್ದಾರೆ ಈ ಕಮಿಟಿಯಲ್ಲಿ ಇರುವಂತವ್ರು. ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನ ವೈಜ್ಞಾನಿಕವಾಗಿ ಮಾಡಿ, ಜನಗಳಿಗೆ ಎಚ್ಚರಿಕೆ ಕೊಡಿ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲಿ. ಬಟ್ ಹೋದ್ ಸಾರಿ ಮಾಡ್ದಂಗೆ ಅವೈಜ್ಞಾನಿಕವಾಗಿ ಗಳ ಹೊಡಿತೀನಿ, ತಗಡೊಡಿತೀನಿ, ದಯವಿಟ್ಟು ಅಂಥವ್ನು ಮಾಡಬೇಡಿ. ನೀವು ಯು ಟೇಕ್ ಅವರ್ ಅಡ್ವೈಸ್. ನಾವೆಲ್ಲ ವೈದ್ಯರಿದ್ದೇವೆ, ಕಮಿಟಿಯಲ್ಲಿ ವೈದ್ಯರಿದ್ದಾರೆ, ಅವರ ಮಾತಿಗೆ ಗೌರವ ಕೊಡಿ, ಅದನ್ನ ಪಾಲಿಸಿ. ಎಲ್ಲ ಒಂದ್ ಕಡೆ ನೀವೇ ಪಾಲಿಸಿ. ಎಲೆಕ್ಷನ್ ಒಳಗೆ ಕ್ಯಾಂಪೇನ್ ಮಾಡೋ ಯಾರು ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ, ಒಬ್ಬ ಮಿನಿಸ್ಟ್ರಿ ಹಾಕ್ಲಿಲ್ಲ ಅಂದ್ರೆ ಜನ ನಿಮಗೆ ಗೌರವ ಕೊಡಲ್ಲ. ದಯವಿಟ್ಟು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಡಾಕ್ಟರ್ ಆಂಜನೇಯಪ್ಪ ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಒಂದಷ್ಟು ಮಾಹಿತಿಗಳು ನಮಗೆ ಶೇರ್ ಮಾಡಿದ್ರಿ, ಒಂದಷ್ಟು ನಮ್ಮನ್ನು ಕೂಡ ಎಜುಕೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.